ಮಧುಗಿರಿ ಎಆರ್ಟಿಒ ಕಚೇರಿ, ಬಸ್ ನಿಲ್ದಾಣ ಸೇರಿದಂತೆ ತಾಲೂಕು ಕಚೇರಿಗೆ ಉಪಲೋಕಾಯುಕ್ತ ಬಿ ವೀರಪ್ಪ ದಿಢೀರಾಗಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಉಪಲೋಕಾಯುಕ್ತ ಬಿ ವೀರಪ್ಪ ಮಧುಗಿರಿ ಪ್ರವಾಸವನ್ನ ಕೈಗೊಂಡಿದ್ದು, ಈ ವೇಳೆ ನಗರದ ಎಆರ್ಟಿಒ ಕಚೇರಿಗೆ ದಿಢೀರಾಗಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ದಾಖಲೆಗಳ ಬಗ್ಗೆ ಮಾಹಿತಿಯನ್ನ ಕೇಳಿದ್ದು, ಈ ವೇಳೆ ಉಪಲೋಕಾಯುಕ್ತರ ಪ್ರಶ್ನೆಗಳಿಗೆ ಅಧಿಕಾರಿಗಳು ಸರಿಯಾದ ಮಾಹಿತಿ ಕೊಡದೆ ತಬ್ಬಿಬ್ಬಾದರು. ಮಧುಗಿರಿ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ವಿದ್ಯಾರ್ಥಿಗಳೊಂದಿಗೆ ಮಾತುಕತೆ ನಡೆಸಿದ ಅವರು ಬಸ್ ಸಂಚಾರದ ವ್ಯವಸ್ಥೆ ಬಗ್ಗೆ ಮಕ್ಕಳಿಂದ ಮಾಹಿತಿ ಪಡೆದರು. ಇನ್ನು ಬಸ್ ನಿಲ್ದಾಣದ ಅಂಗಡಿಗಳ ತಿನಿಸುಗಳ ಎಕ್ಸ್ಪೈರಿ ಡೇಟ್ ಅನ್ನ ಪರಿಶೀಲನೆ ನಡೆಸಿದರು. ಬಳಿಕ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದ ಅವರು ಆಸ್ಪತ್ರೆಯ ಸ್ವಚ್ಛತೆ, ಊಟದ ವ್ಯವಸ್ಥೆಯ ಬಗ್ಗೆ ರೋಗಿಗಳಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಎಕ್ಸ್ಪೈರಿ ಗೊತ್ತಿಲ್ಲ, ಓಡ್ತಾ ಇಲ್ಲ. ಟ್ರಾನ್ಸ್ಪೋರ್ಟ್ ವೆಹಿಕಲ್ 6400 ವೆಹಿಕಲ್ಸ್ ಅಲ್ಲಿ ನೀವು ಹೇಳಿದಂಗೆ ಸಮ್ಮರಿ ಡೀಟೇಲ್ ತೆಗ್ದಿದ್ದೀವಿ ಸರ್. ಎಷ್ಟು ಆಪ್ಸ್ ಆಗಿದೆ ನೋಡಿಲ್ಲ. ಅಲ್ಲ, ಸಂಬಂಧ ವೆಹಿಕಲ್ ಅದು ಟ್ರಾನ್ಸ್ಪೋರ್ಟ್ ಅದರ್ ರೀಜನ್ ಹೋಗಿರುತ್ತೆ. ನಮ್ಮ ಸಂಬಂಧ ಇಲ್ಲ. ಐ ಆಮ್ ಜಸ್ಟ್ ಆಸ್ಕಿಂಗ್ ಯು ಹೌ ಮೆನಿ ವೆಹಿಕಲ್ಸ್ ಎಕ್ಸ್ಪೈರ್ಡ್ ಅದೊಂದು ಗೊತ್ತಿಲ್ಲ. ಟೋಟಲ್ ಎಷ್ಟು ಲಕ್ಷ ಇದೆ ಗೊತ್ತಿಲ್ಲ, ಬರೀ ಟ್ರಾನ್ಸ್ಪೋರ್ಟ್ 6000 ಇದೆ. ಟೋಟಲ್ ಎಷ್ಟು ಲಕ್ಷ ಇದೆ ರಿಜಿಸ್ಟ್ರೇಷನ್ ಇನ್ಕ್ಲೂಡಿಂಗ್ ಟೂ ವೀಲರ್ ಸಾಹೇಬ್ರು ಬರ್ತಾರೆ ಅಂತ ಅದು ಒಂದು ತಿಂಗಳ ಮುಂಚೆ ಇದೆ, ರೆಡಿ ಮಾಡ್ಕೊಂಡು ಬರೀ ಕಥೆ ಹೇಳ್ತೀನಿ ನೀನು, ಬರೀ ಅವ್ರ ಮೇಲೆ ಡಿಪೆಂಡ್ ಆಗ್ತೀನಿ ನೀನು. ಯು ಡೋಂಟ್ ನೋ, ಯು ಆರ್ ಆರ್ಟಿಒ. ಮೇಡಮ್ ಎಷ್ಟು ಲಕ್ಷಕ್ಕಿದೆ ಗೊತ್ತಿಲ್ಲ, ಎಷ್ಟು ಲಕ್ಷ ವೆಹಿಕಲ್ಸ್ ಇದೆ ಗೊತ್ತಿಲ್ಲ, ಎಷ್ಟು ಲಕ್ಷ ಎಕ್ಸ್ಪೈರ್ ಆಗಿದೆ ಗೊತ್ತಿಲ್ಲ. ಎಂತ ಮಾಡ್ತೀನಿ ಸ್ನೇಹ ನೆನ್ನೆ ಇದು ಮಾಡಿದ್ನಲ್ಲ, ರಿಜಿಸ್ಟ್ರೇಷನ್ ಅಪ್ರೂವಲ್ ಮಾಡಿದ ತಕ್ಷಣ ಅಲ್ಲಿ ಎಂಡ್ ಆಗಿರುತ್ತೆ ನೀವು ಕೊಡೋ ಮೇಲೆ ಅದು ಎಷ್ಟು ಬೇಕಂತ ರಿಜಿಸ್ಟ್ರೇಷನ್ ಟೋಟಲ್ ಸ್ಟೇಟ್ಮೆಂಟ್ ರೆಡಿ ಮಾಡಿ ಅವರು ಈಸ್ ಆಕ್ಟಿಂಗ್ ಲೈಕ್ ಎ ಬಾಸ್. ಅವ್ರಿಗೆ ಇವ್ರಿಗೆ ನೀನೇನ್ ಮಾಡ್ತಾ ಇದೆಯಾ ಅಲ್ಲಿ? ಸರ್ ತಗೊಂಡಿದ್ದೀವಿ ಸರ್. ಅಲ್ಲ ರೀ, ಫಿಂಗರ್ ಟಿಪ್ಸ್ ಅಲ್ಲಿ ಇರಬೇಕು ನಿಮ್ಮಲ್ಲಿ. ಎಷ್ಟು ವೆಹಿಕಲ್ ಇದೆ ಮಾಡ್ತಾ ಇದ್ದೆ, ಕೊಡಪ್ಪ ಇದೊಂದೇ ಆಗುತ್ತಾನೆ ಚಾರ್ಜ್. ನೀವು ಬೇರೆ ಏನೆಲ್ಲ ಎಲ್ಲ ಅದಕ್ಕೆ ಸ್ಕೂಲ್ ಬಸ್ ಈ ಡೇಟಾ ಸಾಟಿಸಿ ನಾನು ಕೊಡ್ತೀನಿ ಸರ್. ಎಲ್ಲ ಇವಾಗ ಇರ್ಬೇಕು, ಎಷ್ಟು ಲಕ್ಷ ಇರ್ಬೇಕು ಗೊತ್ತಿದೆ ನಿಮ್ಗೆ? ಏನು ಹಾಕಿದ್ದಾರೆ ಅವರು ತಾಲೂಕಲ್ಲಿ 3 ಡಿವಿಷನ್ ಎಷ್ಟು ಲಕ್ಷ ವೆಹಿಕಲ್ಸ್ ಗೊತ್ತಿಲ್ಲ ನಿಮಗೆ. ಇನ್ನೇನು ಹಾಕೋ ಕೆಲಸ ಮಾಡ್ತಿರ್ತೀವಿ. ಎಷ್ಟು ಲಕ್ಷ ವೆಹಿಕಲ್ಸ್ ಇದೆ ಗೊತ್ತಿಲ್ಲ ನಿಮಗೆ. ಒಂದು ನಿಮಿಷ ಹೇಳ್ತೀನಿ ಬಸ್ಸುಗಳು, ಕಾರುಗಳು ಇಲ್ಲ ಸರ್, ಸೆಗ್ರಿಗೇಟ್ ಮಾಡಿದೆ. ಟೂ ವೀಲರ್ ಮತ್ತೆ ಬಸ್ ಎಷ್ಟಿದೆ? 1800 ಕಥೆ ಹೇಳ್ತಾನೆ, ಅಮ್ಮ ಹೇಳ್ತಾರೆ, ಏನೋ ಹೇಳ್ತಾರೆ. ರಿಜಿಸ್ಟ್ರೇಷನ್ ಮಧ್ಯವರ್ತಿ ನನ್ ಆಫ್ ದಿ ಕ್ವಶನ್ಸ್ ಪೋಸ್ ನಾಟ್ ಆನ್ಸರ್. ಯಾವುದೇ ಕ್ವಶನ್ ಕೇಳೋದಕ್ಕೆ ಆನ್ಸರ್ ಮಾಡ್ತಾರೆ ಯಾರು. ಒಂದು ಕರೆಕ್ಟಾಗಿ ಇದು ಮಾಡೋಕ್ಕೆ ಇದಾಗ್ತಾ ಇಲ್ಲ ನಿಮಗೆ. ಎಷ್ಟು ಇಟ್ಕೊಂಡಿದ್ದೀರ ಆರ್ಸಿಗಳು? ಆರ್ಸಿ ಎಷ್ಟು ಬೇಕಲ್ಲ ಗೊತ್ತಿಲ್ಲ. ಅದೇಪ್ಪ, ಎಷ್ಟು ಡಿ ಎಲ್ ಕೊಟ್ಟಿದ್ದಾರೆ ತಿಂಗಳಲ್ಲಿ? ಏನು ಗೊತ್ತಿಲ್ಲ ನಿನಗೆ. ಸರ್ ನೀನು ಆಫೀಸ್ಗೆ ಬರಲ್ಲ. ಇಲ್ಲ ಸರ್, ಸುಮ್ಮನೆ ಬಂದು ಸುಮ್ಮನೆ ತಿರ್ಗಾಡ್ಕೊಂಡು ಹೋಗ್ತೀಯ ಅಷ್ಟೇ. ಇಲ್ಲ ಸರ್, ಸ್ವಲ್ಪ ಸ್ಟಾಫ್ ನಿನಗೆ ಬೇರೆ ಏನು ಗೊತ್ತಿಲ್ವಲ್ಲ, ಬರೀ ಸೈನ್ ಮಾಡೋದಷ್ಟೇ. ಏನು ಗೊತ್ತಿಲ್ಲ. ಕುಂಕುಮ ಒಂದು ಇಟ್ಕೊಂಡಿದ್ಯಾ ಅಷ್ಟೇ, ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ ಮನೆಗೆ. ಏನು ಗೊತ್ತಿಲ್ವಲ್ಲ ನಿಮಗೆ. ಎಷ್ಟು ಆಸ್ತಿಗಳಿದೆ, ಎಷ್ಟು ರಿಯಲ್ ಆಗಿದೆ, ಏನು ಗೊತ್ತಿಲ್ಲ. ಯಾರು ಕೊಡ್ತೀರಲ್ಲ ಡಿ ಎಲ್ ಆಸ್ತಿಗಳು? ಇಲ್ಲ ಪಕ್ಕದ ಅಂಗಡಿಗಳಿದೆಯಾ ಆಫೀಸ್ಗಳು? ಮಧ್ಯವರ್ತಿಗಳು ಅವಳಿ ಜಾಸ್ತಿ ಇದೆ ಸರ್ ಇಲ್ಲಿ. ಮಧ್ಯವರ್ತಿಗಳು ಅವಳಿ ಎಲ್ಲ ಇದು ಮಾಡಿದ್ದೀನಿ ಸರ್. ಡ್ರೈವಿಂಗ್ ಸ್ಕೂಲ್ ಪೂರ್ತಿ ಇದು ಮಾಡಿ ಅವ್ರಿಗೆ ಏನು ಗೊತ್ತಿಲ್ಲ. ಡ್ರೈವಿಂಗ್ ಸ್ಕೂಲ್ ಕೇಳಿ ಎಲ್ಲ ಗೊತ್ತಾಗುತ್ತೆ. ಅವ್ರು ಸರ್ ಅವರೇ ಕ್ಯಾಬಿನಾಗೆಲ್ಲ ಹೊರಟೋಗ್ಬಿಡ್ತಾರೆ ಸರ್ ಇಲ್ಲೆಲ್ಲ. ಎಲ್ಲ ಕ್ಯಾಬಿನ್ ಹೋಗ್ತಾರೆ, ಸೈನ್ ಅವರೇ ಮಾಡ್ತಾರೆ. ಅವರೇ ಸೈನ್ ಮಾಡ್ಕೊಂಡ್ಬಿಡ್ತಾರೆ ಸರ್ ಇಲ್ಲ. ಸೈನ್ ಅವರೇ ಮಾಡ್ಕೊಂಡ್ರೆ ಮಾಡ್ಕೊಂಡ್ಬಿಡ್ತಾರೆ, ಅವರೇ ಇಶ್ಯೂ ಮಾಡ್ಕೊಂಡು. ನೀವು ಸೈನ್ ಮಾಡಿ ಕೊಡ್ತೇವೆ ಫೈಲ್ ಅವ್ರಿಗೆ. ಇಲ್ಲ ಸರ್, ಯಾರು ಇದು ಮಾಡ್ತಾರೆ ಸರ್, ನಾವು ತುಂಬ ಇದು ಮಾಡಿದ್ದೀವಿ. ಎಲ್ಲಿ ಎಷ್ಟು ಪೆಂಡಿಂಗ್ ಇದೆ ಕೊಡ್ರೆ ಅಪ್ಲಿಕೇಶನ್ಸು? ಪೆಂಡಿಂಗ್ ಯಾವ ಅಪ್ಲಿಕೇಶನ್ಸ್ ಏನು ಗೊತ್ತಿಲ್ಲ, ಅವ್ನು ಕೇಳ್ತೀಯ. ಇಲ್ಲ ಸರ್. ಎಷ್ಟು ಪೆಂಡಿಂಗ್ ಅಪ್ಲಿಕೇಶನ್ಸ್ ರಿಯಲ್ ಆರ್ಸಿಗಳು? ಸರ್ ಒಂದು ಸಕಾಲ ಇರೋದ್ರಿಂದ ಯಾವ ಪೆಂಡಿಂಗ್ ಮಾಡಿಲ್ಲ ಸರ್ ನಾನು ಸಕಾಲ ಇರೋದು. ಆದರೆ ಇದಕ್ಕೆ ಡೀಲರ್ ಪಾಯಿಂಟ್ ರಿಜಿಸ್ಟ್ರೇಷನ್ ಮಾಡೋದ್ರಿಂದ ಅವು ಸ್ವಲ್ಪ ಅವೆಲ್ಲ ಡೀಲರ್ ಅಪ್ಲಿಕೇಶನ್ ಆಗಿದ್ದರಿಂದ ಬಂದಿದ್ರೆ ಕೊಟ್ಕೊಂಡ್ರೆ ಎಲ್ಲ ಕಡೆ ಸೆಟಲ್ ಮಾಡಿದ್ದಾರೆ. ನಾವು ರಿಸೀವ್ ಮಾತ್ರ ಡೀಲರ್ ಪಾಯಿಂಟ್ ರಿಜಿಸ್ಟ್ರೇಷನ್ ಮೂವ್ ಮಾಡಿದ್ದಾರೆ. ಸಾವಿರದ 20 ಇದು
ಏನು ಡೀಲರ್ ಪಾಯಿಂಟ್ ಇಲ್ಲಿ ಯಾವುದು ಏನು ಟೈಪ್ ಅವು ಡಿ ಎಲ್ ಸರ್ ಎಲ್ಲ ಟ್ರಾನ್ಸಾಕ್ಷನ್ ಅಪ್ಲಿಕೇಶನ್ ಹಾಕಿದ ತಕ್ಷಣ ನಾವು ಪೆಂಡಿಂಗಲ್ಲಿ ಬಂದು ಕೊಡ್ತೀವಿ ಸರ್ ಎಲ್ಲ ಫುಲ್ ಆದಮೇಲೆ ನಾನು ಅಪ್ರೂವ್ ಮಾಡಿಕೊಡ್ತೀನಿ ಸರ್ ಅಲ್ಲಿವರೆಗೂ ಪೆಂಡಿಂಗ್ ತೋರಿಸ್ತಾ ಇರ್ತಾರೆ ನೀವೇನು ಇಲ್ಲೇ ತಗೊಳ್ತೀರಾ ಆನ್ಲೈನ್ ಹಾಕ್ತಾರಾ ಆನ್ಲೈನ್ ಡೀಲರ್ ಪಾಯಿಂಟ್ ರಿಜಿಸ್ಟ್ರೇಷನ್ ಮಾನಿಟರ್ ಮಾಡಬೇಕಲ್ರಿ ಬೆಳಗ್ಗೆ ಎದ್ದು ಸರ್ ಮಾಡಿದ್ದೀವಿ ಅದು 15ಗೆ ಪ್ರಿಂಟ್ ತೆಗೆದಿದ್ರು ನೆನ್ನೆಗೆ ಇದು ನನ್ನ ನೈಟ್ಗೆ ಫೈಲ್ ಇಷ್ಟು ಇದೆ ಸರ್ ಡೀಲರ್ ಏನು ನಿಮ್ಮ ಹೆಸರು ಬಿಯಾಂಡ್ ಅವಮಾನ ನನ್ನ ಹೆಸರು. ನೋಡ್ಬೇಕಲ್ಲ ಇನ್ನು ನಮ್ಮ ಆಫೀಸ್ ಟ್ರಾನ್ಸಾಕ್ಷನ್ ಎಲ್ಲ ಪೂರ್ತಿ ನೀವು ಟ್ರಾನ್ಸಾಕ್ಷನ್ ಏನು ಬೇಕಾ ಮಾಡ್ತಾರೆ ನಮ್ಗೆ ಗೊತ್ತಾಗಲ್ಲ. ನಿಮಗೆ ಜಾಸ್ತಿ ಅಮೌಂಟ್ ಗೊತ್ತಿದೆ ಟ್ರಾನ್ಸಾಕ್ಷನ್ ಎಷ್ಟಾಗುತ್ತೆ. ಎಷ್ಟು ವೆಹಿಕಲ್ ಗೊತ್ತಿದೆ, ಏನೋ ಕೆಲಸ ಮಾಡ್ತೀರಿ ನೀವು ರೆಗ್ಯುಲರ್ ಏನಾಗಿದೆ ನೀವು ಸೂಪರ್ ಇರಲ್ಲ. ಹಾಂ ಆಂಧ್ರಾಗೂ ಹೋಗ್ತಾವೆ, ಅಲ್ಲಿಂದ ಬರ್ತಾವೆ, ಏನು ಬೇಕಾಗುತ್ತೆ. ಕಳ್ಳರು ಯೂಸ್ ಮಾಡ್ಕೊಂಡು ಹೋಗ್ಬೋದು, ಟೆರರಿಸ್ಟ್ ಯೂಸ್ ಮಾಡ್ಕೊಂಡು ಹೋಗ್ಬೋದು ವೆಹಿಕಲ್ಸು. ಯು ಡೋಂಟ್ ಮೇಂಟೈನ್ ದಿ ಕ್ವಾಲಿಟಿ. ಎಷ್ಟಿದೆ ವೆಹಿಕಲ್ಸು ನಂಬರ್ ಗೊತ್ತಾಗಿದೆ ಎಂತ ಮಾಡ್ಬೇಕು ನೀವು, ಎಂತ ಆರ್ ಟಿ ಹೋಗ್ರಿ ಯಾರು ಗೊತ್ತೇ ಇಲ್ಲ. ಏನು ರೆಗ್ಯುಲೇಟ್ ಮಾಡ್ತಾ ಇದೆಯಾ, ಏನು ರೆಗ್ಯುಲೇಟ್ ಮಾಡ್ತಾ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.